ಎಲ್ಲರಿಗೂ ನಮಸ್ಕಾರ. ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇ ಕಾಮರ್ಸ್ ಬಿಸ್ನೆಸ್ ಈ ತರ ಬಹಳ ಜನ ಸರ್ಚ್ ಮಾಡಕತ್ತಾರ. ಇ ಕಾಮರ್ಸ್ ನಾ ಸಾಕಷ್ಟು ಆಫ್ಲೈನ್ ಸೆಲ್ಲರ್ ಜೊತೆ ಮಾತಾಡಿದಾಗ ಒಂದಂಗ ಅರ್ಥ ಆಗಿದ್ದು ಏನಂತಂದ್ರ ಆಫ್ಲೈನ್ ಸೆಲ್ಲರ್ಸ್ ಆನ್ಲೈನ್ ಹೋಗುವಂತ ನೆಸೆಸರಿ ಬಂದದ. ಈಗ ಇಷ್ಟ ದಿನ ಏನ್ ಅನ್ನಕತ್ತಿದ್ರು ಅಂತಂದ್ರೆ ಆನ್ಲೈನ್ ನಮ್ಗೆ ಏನು ಎಫೆಕ್ಟ್ ಮಾಡೋದಿಲ್ಲ ಅಂತ ಮಾತಾಡಕತ್ತಿದ್ರು, ಆದ್ರೆ ಈಗ ಆನ್ಲೈನ್ ಬಿಸ್ನೆಸ್ ನೆಸೆಸರಿ ಆಗ್ಯದ. ಸೊ ಹಿಂಗ್ ನಾ ಸಾಕಷ್ಟು ಜನ ಸೆಲ್ಲರ್ ಜೊತೆ ಮಾತಾಡಕತ್ತಾಗ ಎಲ್ಲರೂ ಒಂದು ಕಾಮನ್ ಕ್ವಶನ್ ಕೇಳಕತ್ತಾರ, ನಾ ಮಾರ್ಕೆಟ್ ಪ್ಲೇಸ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ನಂದ ಓನ್ ವೆಬ್ಸೈಟ್ ಮಾಡ್ಬೇಕು ಅಂತ ಕ್ವಶನ್ ಎಲ್ಲರೂ ಕೇಳಕತ್ತಾರ. ಸೊ ಅವ್ರ ಸಲುವಾಗಿ ನಾ ಈ ವಿಡಿಯೋ ಮಾಡಕತ್ತೀನಿ. ನೀವೇನಾದ್ರೂ ಈಗ ಆಲ್ರೆಡಿ ಆನ್ಲೈನ್ ಸೆಲ್ ಮಾಡಕತ್ತಿದ್ರೆ ಈ ವಿಡಿಯೋ ಮೂಲಕ ನಿಮ್ಗೆ ಸಾಕಷ್ಟು ಕ್ವಶನ್ ಕ್ಲಾರಿಟಿ ಸಿಗ್ತದ. ಇನ್ ಕೇಸ್ ನೀವೇನಾದ್ರೂ ಸ್ಟಾರ್ಟ್ ಮಾಡೋರ್ ಇದ್ರಿ ಅಂತಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಯಾವ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಮಾತಾಡಕತ್ತೀವಿ. ನೀವು ಇನ್ನವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಇ ಕಾಮರ್ಸ್ ರಿಲೇಟೆಡ್ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಈಗ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಯಾವ್ದು ಅಂತಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂತ ದೊಡ್ಡ ಮಾರ್ಕೆಟ್ ಪ್ಲೇಸ್ ಅದಾವ. ಇದ್ರ ಜೊತೆ ನಂದಾದ ಒಂದು ಓನ್ ವೆಬ್ಸೈಟ್ ತೆಗೆದು ನಾವು ಇವ್ರ ಜೊತೆ ಕಾಂಪೀಟ್ ಮಾಡ್ಬೋದೇನ ಅನ್ನೋ ಸಾಕಷ್ಟು ಸೆಲ್ಲರ್ಗಳು ಕ್ವಶನ್ ಅದ. ಸೊ ಇವತ್ತಿನ ಈ ವಿಡಿಯೋದೊಳಗ ಈ ಮಾರ್ಕೆಟ್ ಪ್ಲೇಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿರ್ಬೋದು, ಅಥವಾ ನಾವು ಏನಾದ್ರು ಓನ್ ವೆಬ್ಸೈಟ್ ತೆಗೆದ್ರೆ ಅದ್ರ ಪಾಸಿಟಿವ್ ಮತ್ತು ನೆಗೆಟಿವ್ ಏನದ ಅನ್ನೋದ್ರ ಬಗ್ಗೆ ಮಾತಾಡಕತ್ತೀವಿ. ಈ ವಿಡಿಯೋ ಮುಗಿದ ನಂತರ ನಿಮಗೆ ಏನಾಗ್ತದ ಅಂತಂದ್ರೆ ಯಾವ್ದು ಬೆಸ್ಟ್ ಅನ್ನೋದು ಆನ್ಸರ್ ನಿಮ್ಗೆ ಸಿಗ್ತದೆ. ಇನ್ ಕೇಸ್ ಅದನ್ನ ಬಿಟ್ಟು ಮತ್ತೆ ಬೇರೆ ಕ್ವಶನ್ ಗಳಿದ್ರೆ ನಾವಂತೂ ನಿಮ್ ಜೊತೆ ಇರ್ತೀವಿ, ನಿಮ್ಗೆ ಆನ್ಸರ್ ಮಾಡ್ತೀವಿ. ಇನ್ ಕೇಸ್ ನೀವೇನಾದ್ರೂ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಾವು ನಿಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತೀವಿ. ಸೊ ಈಗ ನಾವು ಪಾಸಿಟಿವ್ ಸೈಡ್ ಆಫ್ ದಿಸ್ ಇ ಕಾಮರ್ಸ್ ಮಾರ್ಕೆಟ್ ಪ್ಲೇಸ್ ನೋಡಿದ್ರ ಏನದ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅವ್ರ ಜೊತೆ ಅದಾರ. ಅಂದ್ರೆ ಹೆಂಗದ ಅಂತಂದ್ರೆ ಈ ವೆಬ್ಸೈಟ್ ಗಳು ಏನದಾವ ಅಥವಾ ಪ್ಲಾಟ್ಫಾರ್ಮ್ ಏನದಾವಲ್ಲ, ಅಮೆಜಾನ್ ಎಕ್ಸಾಂಪಲ್ ನಾವು ಅಮೆಜಾನ್ ತಗೊಂಡ್ರೆ ಅಲ್ಲಿ ಡೈಲಿ ಕೋಟ್ಯಾಂತರ ಜನ ವೆಬ್ಸೈಟ್ ಗೆ ಎಂಟ್ರಿ ಕೊಡ್ತಾರೆ. ವೆಬ್ಸೈಟ್ ಒಳಗ ಐಟಮ್ ಸರ್ಚ್ ಮಾಡ್ತಾರೆ, ಎಷ್ಟೋ ಜನ ಆರ್ಡರ್ ಮಾಡ್ತಾರೆ. ಆರ್ಡರ್ ಎವ್ರಿ ಡೇ ಲಕ್ಷಾಂತರ ಕೋಟ್ಯಾಂತರ ಆರ್ಡರ್ಗಳು ಈಗ ಕಂಪ್ಲೀಟ್ ಆಗಾಕತ್ತಾವ ಎವ್ರಿ ಡೇ ಅಮೆಜಾನ್ದಾಗ. ಸೊ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರೋದ್ರಿಂದ ನಾ ಏನಾದ್ರು ಹೊಸ ಸೆಲ್ಲರ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಈ ಸಾಕಷ್ಟು ಜನ ಏನ್ ಬರಕತ್ತಾರಲ್ಲ ಇವ್ರೊಳಗೆ ಒಂದಷ್ಟು ಜನ ನನ್ನ ಐಟಮ್ ನ ಸರ್ಚ್ ಮಾಡುವಂತ ಚಾನ್ಸ್ ಅದ. ಸೊ ನನ್ನ ಏರಿಯಾದೊಳಗ ಈ ಐಟಮ್ ಏನಾದ್ರು ಸರ್ಚ್ ಮಾಡ್ರೆ ನನ್ನ ಲಿಸ್ಟಿಂಗ್ ಏನಾದ್ರು ರ್ಯಾಂಕಿಂಗ್ ಆಯ್ತು ಅಂತಂದ್ರೆ ಕಸ್ಟಮರ್ ನನ್ ಕಡೆ ಆರ್ಡರ್ ಮಾಡಬಹುದು. ಇದೊಂದು ಬೆಸ್ಟ್ ಅಡ್ವಾಂಟೇಜ್ ಅದ. ನಾವ್ ಏನಾದ್ರು ಹೊಸ ಸೆಲ್ಲರ್ ಇದ್ನೆ ಅಂತಂದ್ರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀನಿ ಅಂತಂದ್ರೆ ಆಡಿಯನ್ಸ್ ಅನ್ನು ಹುಡುಕುವಂತ ನೆಸೆಸರಿ ಇಲ್ಲ. ಆಲ್ರೆಡಿ ಇಂತ ವೆಬ್ಸೈಟ್ ಕಸ್ಟಮರ್ ಇರೋದ್ರಿಂದ ನಮ್ಗೆ ಈಸಿಲಿ ಆರ್ಡರ್ ಬರುವಂತ ಚಾನ್ಸ್ ಅದ. ಆಮೇಲೆ ಟ್ರಸ್ಟ್ ಇಶ್ಯೂಸ್ ಹೆಂಗದ ಅಂತಂದ್ರೆ ಈಗ ನಾವ್ ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವಿ, ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ಗೆ ಟ್ರಸ್ಟ್ ಇರೋದಿಲ್ಲ. ಇದು ಜೆನ್ಯೂನ್ ಪ್ರಾಡಕ್ಟ್ ಅದನ್ನು, ಅಥವಾ ಇನ್ ಕೇಸ್ ರಿಟರ್ನ್ ಬಂತು ಅಂದ್ರೆ ಹೆಂಗ, ರಿಟರ್ನ್ ಕೊಡೋದಾದ್ರೆ ಹೆಂಗ, ಇವ್ರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಇಂತ ಸಾಕಷ್ಟು ಕ್ವಶನ್ಗಳು ಇರ್ತಾವ. ಆದ್ರೆ ನಾವ್ ಏನಾದ್ರು ಮಾರ್ಕೆಟ್ ಪ್ಲೇಸ್ ಒಳಗ ಐಟಮ್ ಸೆಲ್ ಮಾಡಾಕತ್ವಿ ಅಂತಂದ್ರೆ ಜನ ಏನ್ ಮಾಡ್ತಾರ ಅಂತಂದ್ರೆ ಈ ಮಾರ್ಕೆಟ್ ಪ್ಲೇಸ್ ನಂಬ್ತಾರ. ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಮಾರ್ಕೆಟ್ ಪ್ಲೇಸ್ ಒಳಗ ಅವ್ರಿಗೆ ಆಲ್ರೆಡಿ ಟ್ರಸ್ಟ್ ಅದ. ಈಗ ಆಲ್ರೆಡಿ ಅವ್ರು ಆರ್ಡರ್ ಮಾಡಿದ್ದಾರೆ, ರಿಟರ್ನ್ ಮಾಡಿದ್ದಾರೆ, ರಿಫಂಡ್ ತಗೊಂಡಾರೆ. ಹಿಂಗಿರೋದ್ರಿಂದ ನಾವ್ ಯಾರ ಕಡೆ ಆರ್ಡರ್ ಮಾಡಿದ್ರು ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ನಮ್ ಮಿಡಲ್ ಯಾರದಾರ ಅಂದ್ರೆ ಅಮೆಜಾನ್ ಅದ. ಸೊ ಇನ್ ಕೇಸ್ ಎಕ್ಸ್ಚೇಂಜ್ ರಿಟರ್ನ್ ಏನೋ ಇದ್ರು ಅಮೆಜಾನ್ ನೋಡ್ಕೋತದ ಅನ್ನೋದೊಂದು ಟ್ರಸ್ಟ್ ಕಸ್ಟಮರ್ ಏನದ. ಯಾವ್ದು ಸೆಕೆಂಡ್ ಥಾಟ್ ಇಲ್ದ ಆರ್ಡರ್ ಪ್ಲೇಸ್ ಮಾಡಬಹುದು. ಅದಾದ ತಕ್ಷಣ ಇನ್ನೊಂದ್ ಏನದ ಕಾಸ್ಟ್ ಎಫೆಕ್ಟಿವ್ ಅದ. ಈಗ ನಾ ಯಾವ್ದೊಂದು ಮಾರ್ಕೆಟ್ ಪ್ಲೇಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಇರ್ತದ. ಅಲ್ಲಿಂದ ಅವ್ರು ಸ್ವಲ್ಪ ಕಮಿಷನ್ ಚಾರ್ಜ್ ಮಾಡ್ತಾನೆ ಇನ್ ಕೇಸ್ ಆರ್ಡರ್ ಬಂದ್ರ. ಇನ್ ಕೇಸ್ ಯಾವ್ದು ಆರ್ಡರ್ ಬರ್ಲಿಲ್ಲ ಅಂತ ನಾವ್ ಯಾರಿಗೂ ಪೇ ಮಾಡೋ ನೆಸೆಸರಿ ಇರೋದಿಲ್ಲ. ಹೀಗಾಗಿ ನಾ ಬಿಗಿನರ್ ಅದೇನಿ, ಈ ಹೊಸದಾಗಿ ನಾ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀನಿ ಅಂತಂದ್ರೆ ಈ ಮಾರ್ಕೆಟ್ ಪ್ಲೇಸ್ ಬಹಳ ಉಪಯೋಗ ಅದ. ಆದ ತಕ್ಷಣ ಇನ್ನೊಂದು ಮಾರ್ಕೆಟಿಂಗ್ ಕಾಸ್ಟ್ ಅದ. ಈ ಹೆಂಗದ ಅಂತಂದ್ರ ನಾ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಾನು ಮಾರ್ಕೆಟಿಂಗ್ ಮಾಡ್ಬೇಕಾಗ್ತದೆ. ಇನ್ ಕೇಸ್ ನಾವು ಆಫ್ಲೈನ್ ಇತ್ತಂದ್ರೆ ನಾವು ಅದಕ್ಕೊಂದು ಬೋರ್ಡ್ ಮಾಡಿಸ್ಬೇಕು, ಅದಾದ ತಕ್ಷಣ ಪ್ಯಾಂಪ್ಲೆಟ್ ಮಾಡಿಸ್ಬೇಕು, ಹೊರಗಡೆ ಕೊಡ್ಬೇಕು, ಹಂಗೇನದಲ್ಲ. ಸಿಮಿಲರ್ಲಿ ನಾವು ಆನ್ಲೈನ್ ಒಳಗೂ ಮಾಡ್ಬೇಕಂತಂದಾಗ ಅಲ್ಲೊಂದು ಗ್ರಾಫಿಕ್ ಡಿಸೈನ್ ಮಾಡಿಸ್ಬೇಕು, ಇನ್ಸ್ಟಾಗ್ರಾಮ್ ಸ್ಟೋರಿ, ವಾಟ್ಸ್ಆಪ್ ಸ್ಟೋರಿ, ಅಥವಾ ಯಾರೋ ಒಂದು ಮಾರ್ಕೆಟರ್ ಹೈರ್ ಮಾಡ್ಕೋಬೇಕು, ಇದೆಲ್ಲ ಇರ್ತದೆ. ಬಟ್ ಇನ್ ಕೇಸ್ ನಾವು ಈ ಮಾರ್ಕೆಟ್ ಪ್ಲೇಸ್ ಒಳಗೆ ಮಾರಾಕತ್ವಿ ಅಂತಂದ್ರೆ ಅಲ್ಲಿ ಹೆಂಗಿರ್ತದ ಅಂತಂದ್ರೆ ಈ ಮಾರ್ಕೆಟ್ ಪ್ಲೇಸ್ ತನ್ನನ್ ತಾನ ಪ್ರಮೋಟ್ ಮಾಡ್ಕೋತಿರ್ತಾರೆ. ಫಾರ್ ಎಕ್ಸಾಂಪಲ್ ಫೆಸ್ಟಿವಲ್ ಇರ್ತದ, ಅವಾಗ ಹೆಂಗಿರ್ತದ ಅಂತಂದ್ರೆ ಒಂದೀಗ ದಿವಾಲಿ ಬಂತಂದ್ರೆ ಅವಾಗ ಏನ್ ಮಾಡ್ತಾರ ಅಂದ್ರೆ ಫ್ರಿಜ್ ಪ್ರಮೋಟ್ ಮಾಡೋ ಸಲುವಾಗಿ ಅವ್ರ ಅಡ್ವರ್ಟೈಸ್ ಮಾಡ್ಕೊಡ್ತಿರ್ತಾರೆ. ಟಿವಿ ಒಳಗೆ ಬರ್ತದೆ, ಪೇಪರ್ ಒಳಗೆ ಬರ್ತದೆ. ಜನ ಇದನ್ನೆಲ್ಲ ನೋಡಿ ಬಂದು ಮಾರ್ಕೆಟ್ ಪ್ಲೇಸ್ ಒಳಗೆ ಸರ್ಚ್ ಮಾಡಿದಾಗ ನಾವ್ ಮಾರುವಂತ ಐಟಮ್ ಇನ್ ಕೇಸ್ ಕಸ್ಟಮರ್ ಬೇಕಾಗಿತ್ತು ಅಂತಂದ್ರೆ ಅವ್ರ ಈಸಿಲಿ ಆರ್ಡರ್ ಮಾಡಿ ವಿತ್ ಫ್ರೀ ಆಫ್ ಕಾಸ್ಟ್ ನಮ್ದು ಐಟಮ್ ಮಾರ್ಕೆಟಿಂಗ್ ಆಗ್ತದೆ. ಸೊ ಇದು ಬಹಳ ಒಳ್ಳೆ ಆಪ್ಷನ್ ಈ ಮಾರ್ಕೆಟ್ ಪ್ಲೇಸ್ ಒಳಗದ. ಅದಾದ ತಕ್ಷಣ ಈಸಿ ಪೇಮೆಂಟ್ ಆಪ್ಷನ್. ಈ ಕಸ್ಟಮರ್ ಏನಾದ್ರು ಕ್ಯಾಶ್ ಆನ್ ಡೆಲಿವರಿ ಬೇಕಾಗಿತ್ತು ಅಂತಂದ್ರೆ ನಮಗ್ ಕೊಡಕ್ ಆಗೋದಿಲ್ಲ ಒಂದೊಂದ್ಸಲ. ಅವಾಗ ಏನ್ ಮಾಡ್ತದೆ, ಅಮೆಜಾನ್ ಆಲ್ರೆಡಿ ಕೊಡ್ತಿರ್ತದಲ್ಲ, ಸೊ ಕಸ್ಟಮರ್ ಈಸಿಲಿ ಆರ್ಡರ್ ಪ್ಲೇಸ್ ಮಾಡಬಹುದು. ಈಸಿ ಪೇಮೆಂಟ್ ಆಪ್ಷನ್ ಇರೋದ್ರಿಂದ ಕಸ್ಟಮರ್ ಯಾವ್ದು ಇಶ್ಯೂಸ್ ಆಗೋದಿಲ್ಲ. ಹಂಗ್ ಇಷ್ಟೊಂದೆಲ್ಲ ಪಾಸಿಟಿವ್ ಇದ್ರೆ ಮತ್ತೆ ಈ ಮಾರ್ಕೆಟ್ ಪ್ಲೇಸ್ ಬಹಳ ಬೆಸ್ಟ್ ಅದಾವಲ್ಲ, ಅಲ್ಲೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ನಿಮ್ಗೆ ವಿಚಾರ ಬಂದಿದೆ. ಅದ್ರ ನೆಗೆಟಿವ್ ಸೈಡ್ ಹೇಳ್ತೇವೆ ಕೇರಿ. ಏನದ ಅಂತಂದ್ರೆ ಹೈ ಕಮಿಷನ್ ಚಾರ್ಜ್ ಮಾಡ್ತಾರ ಅವ್ರು. ಒಂದೊಂದು ಐಟಮ್ ಹೆಂಗ್ ಮಾಡ್ತಾರ ಅಂದ್ರೆ 10 to 20%, ಸಮ್ಟೈಮ್ಸ್ 20 to 30% ಈ ಕಮಿಷನ್ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನಮ್ ಕಡೆ ಏನಾದ್ರು ಒಂದು 50 to 70% ಮಾರ್ಜಿನ್ ಒಂದು ಐಟಮ್ ಇತ್ತು ಅಂತ ನಾವು ಪ್ರಾಫಿಟ್ ಬರ್ತೇವಿ. ಕೆಲವೊಂದ್ಸಲ ಪ್ರಾಫಿಟ್ ಬರಾಕು ಆಗೋದಿಲ್ಲ. ಯಾಕಂದ್ರೆ ಇನ್ ಕೇಸ್ ಏನಾದ್ರು ರಿಟರ್ನ್ ಬಂತು ಅಥವಾ ರಿಫಂಡ್ ಬಂತು ಅಂತಂದ್ರೆ ಈ ಮಾರ್ಕೆಟ್ ಪ್ಲೇಸ್ ಏನ್ ಮಾಡ್ತಾವ ಅಂದ್ರೆ ಕಸ್ಟಮರ್ ನ ದೇವ್ರಗತೆ ನೋಡ್ತಾವ, ಸೆಲ್ಲರ್ಗಳನ್ನ ಸ್ವಲ್ಪ ಹಿಂದಾಗ್ತಾವ. ಕಸ್ಟಮರ್ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ಇಲ್ಲಿ ಸೆಲ್ಲರ್ ಗಳಿಗೆ ಜಾಸ್ತಿ ಲಾಸ್ ಆಗ್ತದೆ. ಇನ್ ಕೇಸ್ ರಿಟರ್ನ್ ಬಂತು ಅಂತಂದ್ರೆ ಅಥವಾ ರಿಫಂಡ್ ಕೊಡ್ಬೇಕಾದ್ರೆ ಈ ಸೆಲ್ಲರ್ ಕೈಲೇ ಕೊಡ್ಬೇಕಾಗ್ತದೆ. ಹಿಂಗಾಗಿ ಏನಾಗಿದೆ ಅಂತಂದ್ರೆ ಇಲ್ಲಿ ಸೆಲ್ಲರ್ ಸ್ವಲ್ಪ ಹಿಂದೆ ಹೊಡೆದು ಬೀಳಾಕತ್ತದ.
ಆಮೇಲೆ ಕಾಂಪಿಟೇಷನ್ ಅದ. ಈಗ ಫಾರ್ ಎಕ್ಸಾಂಪಲ್ ಈ ಕಸ್ಟಮರ್ ಬಂದಿರ್ತಾರಲ್ಲ, ಅವ್ರು ಯಾವ್ದೋ ಒಂದು ಐಟಮ್ ಸೆಟ್ ಮಾಡಕ್ ಬಂದಿರ್ತಾರೆ, ಅವ್ರು ಪರ್ಟಿಕ್ಯುಲರ್ ಇದೇ ಬ್ರಾಂಡ್ ಬೇಕಂತ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾ ಈಗ ಯಾವ್ದೋ ಒಂದು ಮೈಕ್ ಆರ್ಡರ್ ಮಾಡಕತ್ತೀನಿ, ಬೆಸ್ಟ್ ಮೈಕ್ ಫಾರ್ ಯೂಟ್ಯೂಬರ್ಸ್ ಅಂತ ಸರ್ಚ್ ಮಾಡಿದಾಗ ನಂಗೆ ಸಾಕಷ್ಟು ಸೆಲ್ಲರ್ಗಳು ಬರ್ತಾರ, ಅಥವಾ ನಂಗೆ ಕಡಿಮೆ ರೇಟ್ ಒಳಗೆ ಯಾರು ಕೊಡಕತ್ತ ಅದನ್ನ ಬೈ ಮಾಡ್ತೀನಿ. ಈಗ ಏನಾಗ್ತದ ಅಂತ ನಾನು ಮೈಕ್ ಸೆಲ್ ಮಾಡಕತ್ತೀನಿ, ಮತ್ತೊಬ್ರು ಯಾರು ಮೈಕ್ ಸೆಲ್ ಮಾಡಕತ್ತಾರ ಅಂತಂದ್ರೆ ಯಾರು ನನಗೆ ಕಡಿಮೆ ಸೆಲ್ ಮಾಡತಾರಲ್ಲ ಅವ್ರಿಗಿಂತ ಕಡಿಮೆ ನಾ ಮಾರ್ಬೇಕಾಗ್ತದೆ, ನನಗಿಂತ ಕಡಿಮೆ ಮತ್ತೊಬ್ರು ಮಾರ್ಬೇಕಾಗ್ತದೆ. ಈ ಕಾಂಪಿಟೇಷನ್ ಒಳಗಡೆ ಏನಾಗ್ತದ ಅಂದ್ರೆ ನನ್ನ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಹಾಕೊಂತ ಹೋಗ್ತದ. ಆಮೇಲೆ ನೋ ಬ್ರ್ಯಾಂಡಿಂಗ್ ಇಲ್ಲ ಹೆಂಗದ ಅಂತಂದ್ರೆ, ಈಗ ನಂಗೆ ಇನ್ನೊಂದು ಮೈಕ್ ಬೇಕಾಗಿದೆ ಅಂತ ಇಟ್ಕೋರಿ, ನಾ ಬೆಸ್ಟ್ ಮೈಕ್ ಫಾರ್ ಯೂಟ್ಯೂಬರ್ಸ್ ಅಂತ ಸರ್ಚ್ ಮಾಡ್ತೀನಿ, ಹೊಡಿತೀನಿ, ಅದಾದ ತಕ್ಷಣ ಸಿಗ್ತದ, ಅದನ್ನ ಆರ್ಡರ್ ಮಾಡ್ತೀನಿ. ನನ್ನ ಫ್ರೆಂಡ್ ಯಾರು ಕೇಳ್ತಾರೆ ನಾನು ಇನ್ ಎಲ್ಲಿ ತರಿಸ್ತೀನಿ ಮೈಕ್ ಅಂದಾಗ ನಾ ಏನ್ ಮಾಡ್ತೀನಿ ಅಂತಂದ್ರೆ ಯಾವ ಕಂಪ್ನಿಯಿಂದ ತರಿಸಿದೇನಿ ಯಾರ್ ಸೆಲ್ಲರ್ ನಂಗೆ ನೆನಪಿರೋದಿಲ್ಲ, ನಾನ್ ಏನ್ ಮಾಡ್ತೀನಿ ಅಮೆಜಾನ್ ಇಂದ ತರಿಸಿದ್ದೀನಿ ಅಂತ ಹೇಳ್ತೀನಿ. ಹಿಂಗಾಗಿ ಏನಾಗ್ತದೆ ನಾವು ಅಮೆಜಾನ್ ಪ್ರಮೋಟ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ಬ್ರ್ಯಾಂಡ್ ಯಾವ್ದು ಆಗಾಕತ್ತದ ಅಮೆಜಾನ್ ಆಗಾಕತ್ತದ, ಯಾರ್ ಸೆಲ್ಲರ್ ಅದಾರ ಯಾವ ಕಂಪ್ನಿಯಿಂದ ಬರಾಕತ್ತದ ಅದರಿಂದ ಯಾರ್ದು ಬ್ರ್ಯಾಂಡ್ ನೋಡಕ್ ಹೋಗೋದಿಲ್ಲ. ಸೊ ಈ ಮಾರ್ಕೆಟ್ ಪ್ಲೇಸ್ ಒಳಗೆ ನಮ್ದಾದ ಓನ್ ಬ್ರ್ಯಾಂಡ್ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅದ. ಆಮೇಲೆ ಈಗ ಅಮೆಜಾನ್ ಕಡೆ ಸಾಕಷ್ಟು ಡೇಟಾ ಇರೋದ್ರಿಂದ ಯಾವ ಏರಿಯಾದಿಂದ ಯಾವ ಕಸ್ಟಮರ್ ಎಷ್ಟು ಆರ್ಡರ್ ಬರಾಕತ್ತಾವ ಅಂತ ಎಲ್ಲಾ ಡೇಟಾ ತಗೊಂಡ್ ಏನ್ ಮಾಡ್ತಾರ ಅಂತಂದ್ರೆ ಅಮೆಜಾನ್ ಸಿಮಿಲರ್ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡ್ತಾರ. ಅಮೆಜಾನ್ ಡುಪ್ಲಿಕೇಟ್ ಲಿಸ್ಟಿಂಗ್ ಮಾಡ್ಕೋತದ, ನಮ್ಮ ಓನ್ ಲಿಸ್ಟಿಂಗ್ ಅನ್ನು ಕೆಳಗಡೆ ಹಾಕ್ತದ, ಅಮೆಜಾನ್ ಲಿಸ್ಟಿಂಗ್ ಮ್ಯಾಲ ಬರ್ತದ. ಆಬ್ವಿಯಸ್ಲಿ ನಮ್ ಆರ್ಡರ್ಸ್ ಕಡಿಮೆ ಬರ್ತಾವ. ಇದಕ್ಕೆ ಏನಂತಾರ ಅಂತಂದ್ರೆ ಅಮೆಜಾನ್ ಬೇಸಿಕ್ ಅಂತ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ. ನಮ್ದು ಡುಪ್ಲಿಕೇಟ್ ಪ್ರಾಡಕ್ಟ್ ಇರೋದ್ರಿಂದ ಕಸ್ಟಮರ್ ಅಲ್ಲಿ ಈಸಿಲಿ ತಗೋತಾರ, ನಮ್ದು ಲಿಸ್ಟಿಂಗ್ ಕಡಿಮೆ ಹೋಗ್ತದೆ. ಇಂದೆಲ್ಲ ನಾಳೆ ನಮ್ ಪ್ರಾಡಕ್ಟ್ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಹೋಗ್ತದ, ಆರ್ಡರ್ ಕಡಿಮೆ ಬರ್ತಾವ. ಇದನ್ನೆಲ್ಲ ನೋಡಿದಾಗ ನಮ್ದು ಓನ್ ವೆಬ್ಸೈಟ್ ಮಾಡ್ಬೇಕಪ್ಪ ಅಂದ್ರೆ ಎಷ್ಟೋ ಜನಕ್ಕೆ ಅನಿಸ್ತದ. ಈ ನಮ್ದು ಓನ್ ವೆಬ್ಸೈಟ್ ಮಾಡಿದ್ರೆ ನಮ್ ಕಡೆ ಏನ್ ಇರ್ತದ ಪಾಸಿಟಿವ್ ಅಂತ ನೋಡಿದಾಗ ಫುಲ್ ಕಂಟ್ರೋಲ್ ಇರ್ತದ. ಕಸ್ಟಮರ್ ನಮ್ ವೆಬ್ಸೈಟ್ ಬಂದ್ರು ಅಂತಂದ್ರೆ ಅವ್ರು ಯಾವ ಐಟಮ್ ಅನ್ನು ಮೊದಲು ನೋಡ್ಬೇಕು, ಯಾವ ಐಟಮ್ ಅನ್ನು ಸೆಕೆಂಡ್ ನೋಡ್ಬೇಕು, ಅವ್ರನ್ನ ಯಾವ ಪೇಜಿಗೆ ನಾವು ರೀಡೈರೆಕ್ಟ್ ಮಾಡ್ಬೇಕು, ಯಾವ ತರ ಫಾಂಟ್ ಯೂಸ್ ಮಾಡೋನು, ಯಾವ ತರ ಕಲರ್ ಯೂಸ್ ಮಾಡೋನು, ಇದೆಲ್ಲಾನು ಫುಲ್ ಕಂಟ್ರೋಲ್ ನಮ್ ಕಡೆ ಇರ್ತದ ಓನ್ ವೆಬ್ಸೈಟ್ ಇತ್ತು ಅಂತಂದ್ರ. ಆಮೇಲೆ ನೋ ಎಕ್ಸ್ಟ್ರಾ ಕಮಿಷನ್ ಚಾರ್ಜ್. ನಾವ್ ಯಾರಿಗೂ ಕಮಿಷನ್ ಕೊಡೋ ನೆಸಸರಿ ಇರೋದಿಲ್ಲ, ಯಾಕಂದ್ರೆ ನನ್ನ ಐಟಮ್ ಇರ್ತದ, ನನ್ನ ವೆಬ್ಸೈಟ್ ಇರ್ತದ, ಇಲ್ಲಿ ಆರಾಮ್ ಇರ್ತದ. ಬಟ್ ಇನ್ ಕೇಸ್ ಏನಾದ್ರು ನಾವು ಯಾರ ಜೊತೆ ಆದ್ರೂ ಪೇಮೆಂಟ್ ಇಂಟಿಗ್ರೇಷನ್ ಆಗಿದ್ವಿ ಅಂತಂದ್ರೆ ಅವ್ರಿಗೆ 1 to 2% ಕಮಿಷನ್ ನಾವು ಕೊಡ್ಬೇಕಾಗ್ತದೆ. ಇನ್ ಕೇಸ್ ಏನಾದ್ರು ನಮಗ 500 to 700 ಆರ್ಡರ್ಸ್ 1000 ಆರ್ಡರ್ಸ್ ಬರಾಕತ್ತು ಅಂತಂದ್ರೆ ಆ ಪೇಮೆಂಟ್ ಇಂಟಿಗ್ರೇಷನ್ ಕಂಪನಿ ಯಾವ್ದು ಇರ್ತದ ಅವ್ರ ಜೊತೆ ನಾವು ಮಾತಾಡಿ ಕಮಿಷನ್ ಚಾರ್ಜಸ್ ಏನದ ಅದ್ರ ಜೊತೆ ನಾವು ನೆಗೋಷಿಯೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾ ಅಮೆಜಾನ್ ಒಳಗ 20% ಕಮಿಷನ್ ಕೊಡ್ತಿದ್ದೆ ಅಂತಂದ್ರೆ ನನ್ನ ಓನ್ ವೆಬ್ಸೈಟ್ 2% ಕೊಂಡ್ರೆ ನಂಗೆ ಓವರ್ ಆಲ್ 18% ಪ್ರಾಫಿಟ್ ಮಾರ್ಜಿನ್ ಉಳಿತದ. ಆಮೇಲೆ ನಮ್ದಾದ ಓನ್ ಬ್ರ್ಯಾಂಡಿಂಗ್ ಮಾಡ್ಕೋಬಹುದು. ಕಸ್ಟಮರ್ ನಮ್ ವೆಬ್ಸೈಟ್ ರೀಡೈರೆಕ್ಟ್ ಮಾಡ್ಕೊಂಡು ನಮ್ ವೆಬ್ಸೈಟ್ ಕಸ್ಟಮರ್ ಆರ್ಡರ್ ಮಾಡಿದ್ರು ಅಂತಂದ್ರೆ ಕಸ್ಟಮರ್ ನಮ್ದು ಐಟಮ್ ಏನಾದ್ರು ಲೈಕ್ ಆಯ್ತು ಅಂತಂದ್ರ ಅವ್ರ ಹೋಗಿ ಯಾರಿಗೋ ಒಂದು ಮೋರ್ ಪಬ್ಲಿಸಿಟಿ ಸಲುವಾಗಿ ನಾ ಈ ವೆಬ್ಸೈಟ್ ಇಂದ ಈ ಐಟಮ್ ಆರ್ಡರ್ ಮಾಡಿದ್ದೆ ಬೆಸ್ಟ್ ಅದ ಅಂತ ಹೇಳಿದ್ರು ಅಂತಂದ್ರೆ ಸೊ ನಮ್ದು ಓನ್ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಆಗ್ತದ. ಓನ್ ಬ್ರ್ಯಾಂಡಿಂಗ್ ಆಯ್ತು ಅಂತಂದ್ರೆ ಲಾಂಗ್ ಟರ್ಮ್ ಒಳಗೆ ಪ್ರಾಫಿಟ್ ಆಗ್ತದ. ಇನ್ ಕೇಸ್ ನಾವೇನಾದ್ರು ಈಗ ಸ್ಟಾರ್ಟ್ ಮಾಡಕತ್ತೇವಿ ಅಂತ ಇದ್ರೆ ಪರ್ಸನಲ್ ಬ್ರ್ಯಾಂಡಿಂಗ್ ಆಯ್ತು ಅಂತಂದ್ರೆ ಲಾಂಗ್ ಟರ್ಮ್ ಒಳಗೆ ಬಾಳ ಹೆಲ್ಪ್ ಆಗ್ತದ. ಆಮೇಲೆ ಕಸ್ಟಮರ್ ರಿಲೇಶನ್ಶಿಪ್ ಈ ಹೆಂಗದ ಅಂತಂದ್ರೆ ಈ ಅಮೆಜಾನ್ ಫ್ಲಿಪ್ಕಾರ್ಟ್ ನಾವು ಆರ್ಡರ್ ಮಾಡಿದ್ರ ಅಲ್ಲಿ ಕಸ್ಟಮರ್ ಜೊತೆ ನಮ್ಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಆಗಕ್ ಕೊಡೋದಿಲ್ಲ. ಕೆಲವೊಂದ್ಸಲ ರಿಟರ್ನ್ ಬರ್ತದ, ಅದು ಯಾಕೆ ಬಂದದ ಅನ್ನೋದ್ ನಾವು ಕಸ್ಟಮರ್ ಜೊತೆ ಮಾತಾಡಕ್ ಆಗೋದಿಲ್ಲ. ಬಟ್ ಅದು ನಮ್ಮದ ಆದ ಓನ್ ವೆಬ್ಸೈಟ್ ಇತ್ತು ಅಂತಂದ್ರೆ ಕಸ್ಟಮರ್ ಜೊತೆ ನಾವು ಮಾತಾಡ್ಬೋದು. ನಮ್ದು ಏನಾದ್ರು ಇಶ್ಯೂಸ್ ಇದ್ರೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೋದು, ಅಥವಾ ನಮ್ದು ಏನಾದ್ರು ಮೆಸೇಜ್ ಇದ್ರೆ ಕಸ್ಟಮರ್ ಕನ್ವೆ ಮಾಡ್ಬೋದು. ಅಥವಾ ಇನ್ ಕೇಸ್ ನಾವು ಯಾವ್ದೋ ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಮಾಡಕತ್ತೀವಿ, ಹೊಸ ಐಟಮ್ ಹಾಕಾಕತ್ತೀವಿ ನಮ್ಮ ವೆಬ್ಸೈಟ್ ಒಳಗ ಅಂತಂದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ನಾವು ಆಫರ್ಗಳು ಕೊಡ್ಬೋದು. ಕಸ್ಟಮರ್ ಜೊತೆ ಚಲೋ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು ಅಂತಂದ್ರೆ ಇಂದೆಲ್ಲ ನಾಳೆ ನಮ್ ಲಾಂಗ್ ಟರ್ಮ್ ಪ್ರಾಫಿಟ್ ಕೊಡ್ತದ. ಅದಾದ ನಮ್ದು ಓನ್ SEO ಅಂಡ್ ಮಾರ್ಕೆಟಿಂಗ್ ನಾವು ಮಾಡ್ಕೋಬಹುದಾಗ್ತದ. ಈಗ ಅಮೆಜಾನ್ ಅಂತ ದೊಡ್ಡ ಮಾರ್ಕೆಟ್ ಪ್ಲೇಸ್ ನಾವು ಮಾರ್ಕೆಟಿಂಗ್ ಮಾಡ್ಬೋದು, ಅಲ್ಲಿ ಪೇಡ್ ಆಡ್ ಅಡ್ವರ್ಟೈಸಿಂಗ್ ಅದ. ಬಟ್ ಇನ್ನೊಂದ್ ಏನದ ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ ನಾವು ಅಡ್ವರ್ಟೈಸ್ ಮಾಡ್ತೀವಿ, ಬಟ್ ಜನ ನಮ್ಮ ಐಟಮ್ ಮೇಲೆ ಕ್ಲಿಕ್ ಮಾಡ್ತಾರೆ, ವೆಬ್ಸೈಟ್ ರೀಡೈರೆಕ್ಟ್ ಆಗ್ತಾರೆ. ಅದಾದ ತಕ್ಷಣ ಆ ಕಸ್ಟಮರ್ ನಮ್ ವೆಬ್ಸೈಟ್ ಬಾಯ್ ಮಾಡ್ತಾರಂತ ಗ್ಯಾರಂಟಿ ಇಲ್ಲ. ಅವ್ರು ಬೇರೆ ಯಾವ್ದೋ ಒಂದು ಐಟಮ್ ತಗೋಬಹುದು, ಬೇರೆ ಸೆಲ್ಲರ್ ಕಡೆ ತಗೋಬಹುದು. ಆದ್ರೆ ನಮ್ದು ಓನ್ ವೆಬ್ಸೈಟ್ ಇತ್ತು ಅಂತಂದ್ರೆ ಕಸ್ಟಮರ್ ನಮ್ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆದ್ರು ಅಂತಂದ್ರೆ ನಮ್ ವೆಬ್ಸೈಟ್ ಒಳಗ ಆರ್ಡರ್ ಪ್ಲೇಸ್ ಮಾಡಿದ್ರು ಅಂತಂದ್ರೆ 100% ನಮಗ್ ಪ್ರಾಫಿಟ್ ಸಿಗ್ತದ. ಸೊ ಇಲ್ಲಿ ನಮ್ದಾದ ಓನ್ SEO ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಂದು ಟಿ ಶರ್ಟ್ ಅಂಡರ್ 999 ಅಂತ ಸರ್ಚ್ ಮಾಡ್ತಾರ, ಅವಾಗ ಅಮೆಜಾನ್ ಬರ್ತಾರ, ಅಮೆಜಾನ್ ಮ್ಯಾಗ ಕ್ಲಿಕ್ ಮಾಡ್ತಾರ, ಅಮೆಜಾನ್ ಒಳಗಡೆ ಹೋಗ್ತಾರ, ಅಲ್ಲಿ ಎಷ್ಟು ಜನ ಸೆಲ್ಲರ್ ಅದಾರಲ್ಲ ಅಲ್ಲಿ ಬೇರೆ ಬೇರೆ ಸೆಲ್ಲರ್ ಕಡೆ ಹೋಗಿ ಬೆಸ್ಟ್ ಐಟಮ್ ಹುಡುಕ್ತಾರ. ಇನ್ ಕೇಸ್ ನಮ್ದು ನಮ್ ವೆಬ್ಸೈಟ್ ಏನಾದ್ರು ಈ ಗೂಗಲ್ ಒಳಗೆ ರ್ಯಾಂಕಿಂಗ್ ಆಯ್ತು ಅಂತಂದ್ರೆ ಜನ ನಮ್ಮ ವೆಬ್ಸೈಟ್ ಬಂದ್ರು ಅಂತಂದ್ರೆ ನಮ್ಮ ವೆಬ್ಸೈಟ್ ಬಾಯ್ ಮಾಡಿದ್ರೆ ನಮಗ್ ಪ್ರಾಫಿಟ್ ಆಗ್ತದ. ಸೊ ಓನ್ ವೆಬ್ಸೈಟ್ ಇರೋದ್ರಿಂದ ಇದು ಪಾಸಿಟಿವ್ ಅದ. ಆಮೇಲೆ ನೆಗೆಟಿವ್ ಸೈಡ್ ಏನದ ಅಂತಂದ್ರೆ ಓನ್ ವೆಬ್ಸೈಟ್ ಮಾಡಿದ್ರೆ ಹೈ ಇನ್ವೆಸ್ಟ್ಮೆಂಟ್ ಆಗ್ತದೆ. ಈಗ ಯಾವ್ದೋ ಒಂದು ಮಾರ್ಕೆಟ್ ಪ್ಲೇಸ್ ಒಳಗೆ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಫ್ರಾಕ್ಷನ್ ಆಫ್ ಮಿನಿಟ್ ಒಳಗೆ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಯಾವ್ದೋ ಕಾಸ್ಟ್ ಇಲ್ಲ. ಬಟ್ ನಾನಂದ ಒಂದು ಓನ್ ವೆಬ್ಸೈಟ್ ಮಾಡ್ಬೇಕು ಅಂತ ಬಂದಾಗ ಏನಾಗ್ತದ ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಆಗ್ತದೆ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಡೊಮೇನ್ ತಗೋಬೇಕು, ಹೋಸ್ಟಿಂಗ್ ತಗೋಬೇಕಾಗ್ತದ. ಇದು ಹೋಸ್ಟಿಂಗ್ ಡೊಮೇನ್ ಕಾಸ್ಟ್ ಅಲ್ಲ, ನಾವು ಒಬ್ಬ ವೆಬ್ಸೈಟ್ ಡೆವಲಪರ್ ಹೈರ್ ಮಾಡ್ಕೋಬೇಕಾಗ್ತದ. ಅವರು ಮಿನಿಮಮ್ ನಮಗೆ 5000 to 10,000 rupees ಚಾರ್ಜ್ ಮಾಡ್ತಾರ. ಅದಾದ ತಕ್ಷಣ ಈ ವೆಬ್ಸೈಟ್ ಆಗಕ್ ಸ್ವಲ್ಪ ಟೈಮ್ ತಗೋತದ. ಇದಾದ ತಕ್ಷಣ ನಮಗೊಂದು ಏನೋ ಲೋಗೋ ಬೇಕಾಗ್ತದ, ಪ್ರಾಡಕ್ಟ್ ಡಿಸೈನ್ ಗಳು ಬೇಕಾಗ್ತಾವ, ಯಾರೊಬ್ರು ಫೋಟೋಗ್ರಾಫರ್ ಬೇಕಾಗ್ತಾರೆ, ಡಿಸೈನರ್ ಬೇಕಾಗ್ತಾರೆ, ಗ್ರಾಫಿಕ್ ಡಿಸೈನಿಂಗ್ ಬೇಕಾಗ್ತದ. ಸೊ ಇದನ್ನೆಲ್ಲ ಮಾಡಕ್ ನಾವು ಮತ್ತೊಂದು ಹುಡುಗನ ಹೈರ್ ಮಾಡ್ಕೋಬೇಕಾಗ್ತದ. ಇದೆಲ್ಲ ಸ್ವಲ್ಪ ಹೈ ಇನ್ವೆಸ್ಟ್ಮೆಂಟ್ ಆಗ್ತದ.
ಅದಾದ ತಕ್ಷಣ ಒಂದ್ಸಲ ವೆಬ್ಸೈಟ್ ರೆಡಿ ಆಯ್ತು ಅಂತಂದ್ರೆ ಅದಕ್ಕೆ ಐಟಮ್ ಲಿಸ್ಟ್ ಮಾಡಕ್ ಒಬ್ರು ಬೇಕಾಗ್ತಾರ, ಅದ್ರ ಟೈಟಲ್ ಬರೀಬೇಕು, ಡೆಸ್ಕ್ರಿಪ್ಷನ್ ಬರೀಬೇಕು, ಟ್ಯಾಕ್ಸ್ ಬರೀಬೇಕು, ಇದನ್ನೆಲ್ಲ ಮಾಡಕ್ ನಮಗ ಒಬ್ಬ ಇ ಕಾಮರ್ಸ್ ಸ್ಪೆಷಲಿಸ್ಟ್ ಒಬ್ರು ಬೇಕಾಗ್ತಾರೆ. ಅಥವಾ ನಾವೇ ಇದನ್ನ ಮಾಡ್ತೀವಿ ಅಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಅದ. ಅದಾದ ತಕ್ಷಣ ಇಷ್ಟೆಲ್ಲ ರೆಡಿ ಆದ್ಮೇಲೆ ನಾವ್ ಇದನ್ನ ಪ್ರಾಡಕ್ಟ್ ಮಾರ್ಕೆಟ್ ಮಾಡ್ಬೇಕು, ನಮ್ಮ ವೆಬ್ಸೈಟ್ ಮಾರ್ಕೆಟ್ ಮಾಡಿ ಕಸ್ಟಮರ್ ನಮ್ಮ ವೆಬ್ಸೈಟ್ ರೀಡೈರೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಸ್ಟಮರ್ ಪರ್ಸನ್ ಏನದ ಅದನ್ನ ತಿಳ್ಕೊಬೇಕು, ಇದ್ರ ರಿಲೇಟೆಡ್ ನಾವು ಯಾವ್ದೋ ಒಂದು ಅಡ್ವರ್ಟೈಸ್ ಸೆಟ್ ಮಾಡ್ಕೋಬೇಕು ಅಂತ ನಮಗೊಬ್ಬ ಡಿಜಿಟಲ್ ಮಾರ್ಕೆಟರ್ ನೆಸೆಸರಿ ಬರ್ತದ. ಇದಾದ ತಕ್ಷಣ ನಮ್ಗೊಂದು ಟೆಕ್ನಿಕಲ್ ಇಶ್ಯೂಸ್ ಬರ್ತಾವ. ಕೆಲವೊಂದ್ಸಲ ನಾವ್ ಏನೋ ಒಂದು ಆಫರ್ ಕೊಡಕತ್ತೀವಿ, ಅದು ಆಫರ್ ಕೂಪನ್ ಕೋಡ್ ಅಪ್ಲೈ ಆಗದೆ ಇರ್ಬೋದು, ಅಥವಾ ಪೇಮೆಂಟ್ ಇಶ್ಯೂಸ್ ಬರ್ಬೋದು, ಅಥವಾ ವೆಬ್ಸೈಟ್ ಸರ್ವರ್ ಡೌನ್ ಆಗ್ಬೋದು. ಇದೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಬರ್ತಾವ. ಅದಾದ್ಮೇಲೆ ಇನ್ನೊಂದಿಂದ ಟ್ರಸ್ಟ್ ಬಿಲ್ಡಿಂಗ್. ಕಸ್ಟಮರ್ ಹೆಂಗದ ಅಂತಂದ್ರೆ ಸಾಕಷ್ಟು ಸ್ಕ್ಯಾಮ್ ಆಗೋದ್ರಿಂದ ನಾ ಯಾವ್ದೋ ಒಂದು ವೆಬ್ಸೈಟ್ ಹೋಗಿ ಆರ್ಡರ್ ಮಾಡಕತ್ತೀನಿ, ಈ ವೆಬ್ಸೈಟ್ ಜೆನ್ಯೂನ್ ಅದನ್ನೋ ಇಲ್ಲೋ, ಅಥವಾ ಈ ಕಸ್ಟಮರ್ ನಾ ಅದೇನಲ್ಲ ನನಗೆ ಇವ್ರ ರಿಯಲಿ ರಿಫಂಡ್ ಮಾಡ್ತಾರ ಇಲ್ಲೋ, ರಿಟರ್ನ್ ಬರ್ತದೆ ಇಲ್ಲೋ, ಎಕ್ಸ್ಚೇಂಜ್ ಆಫರ್ ಅದನ್ನ ಇಲ್ಲೋ, ಈ ಸಾಕಷ್ಟು ಕ್ವಶನ್ ಅದಾವ. ಇಲ್ಲಿ ಏನಂದ್ರೆ ಕಸ್ಟಮರ್ ಟ್ರಸ್ಟ್ ಬಿಲ್ಡಿಂಗ್ ಆಗೋದು ಸ್ವಲ್ಪ ಟೈಮ್ ಹತ್ತದ. ಆಮೇಲೆ ಈಗ ನಾ ಒಬ್ಬ ಗ್ರಾಫಿಕ್ ಡಿಸೈನರ್ ಹೈರ್ ಮಾಡ್ಕೋತೀನಿ, ಡಿಜಿಟಲ್ ಮಾರ್ಕೆಟರ್ ಹೈರ್ ಮಾಡ್ಕೋತೀನಿ, ಇ ಕಾಮರ್ಸ್ ಸ್ಪೆಷಲಿಸ್ಟ್ ಹೈರ್ ಮಾಡ್ಕೋತೀನಿ. ಇದೆಲ್ಲಾನು ಮಾಡ್ಕೊಂಡ್ ಆದ್ಮೇಲೆ ಇನ್ನೊಂದ್ ಏನದ ಅಂತಂದ್ರೆ ಈಗ ಮೆಟಾ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಇಲ್ಲಿ ಅಡ್ವರ್ಟೈಸ್ ಮಾಡ್ಬೇಕಂತಂದ್ರೆ ಅದಕ್ಕೂ ಅಮೌಂಟ್ ಹಾಕ್ಬೇಕಾಗ್ತದೆ. ಸೊ ಹೈ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಓನ್ ವೆಬ್ಸೈಟ್ ಒಳಗ ಗ್ರೋತ್ ಆಗ್ಬೇಕು ಅಥವಾ ಓನ್ ವೆಬ್ಸೈಟ್ ನಾವು ಬೆಳಿಬೇಕು ಅಂತಂದ್ರೆ ಸ್ವಲ್ಪ ನಮ್ ಕಡೆ ಪೇಷನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದ. ಇದೆಲ್ಲ ನೋಡಿದ್ಮ್ಯಾಗ ನಿಮಗೆ ಏನ್ ಅನಿಸ್ತದೆ, ಯಾವ್ದು ಬೆಸ್ಟ್? ಈಗ ಆನ್ಲೈನ್ ಒಳಗ ಮಾರ್ಕೆಟ್ ಬೇಸ್ ಒಳಗೆ ಮಾಡಿದ್ರೆ ಬೆಸ್ಟ್ ಅಥವಾ ಓನ್ ವೆಬ್ಸೈಟ್ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಇ ಕಾಮರ್ಸ್ ಸರ್ವಿಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಏನದಲ್ಲ ಹೈ ಕಾಸ್ಟ್ ಅದ, ಮಾರ್ಕೆಟ್ ಒಳಗೆ ಇದನ್ನ ಅಫೋರ್ಡ್ ಮಾಡಕ್ ಆಗೋದಿಲ್ಲ, ಬಟ್ ನಾ ಸಣ್ಣ ಸೆಲ್ಲರ್ ಅದೇನಿ ಅಂತಂದ್ರೆ ಡಿ ಪ್ಲಸ್ ಮಾರ್ಕೆಟಿಂಗ್ ಸೊಲ್ಯೂಷನ್ ವತಿಯಿಂದ ನಾವೇನ್ ಮಾಡಕತ್ತೀವಿ ಅಂದ್ರೆ ನಿಮಗೆ ಜಸ್ಟ್ 499 999 rupees ಒಳಗ ನಾವು ನಿಮ್ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವೆಬ್ಸೈಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಈ ಎಲ್ಲಾ ಸರ್ವಿಸ್ಗಳನ್ನ ನಾವು ನಮ್ಮ ಸಬ್ಸ್ಕ್ರೈಬರ್ ಕೊಡಾಕತ್ತೀವಿ. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಸ್ಕ್ರೀನ್ ಶಾಟ್ ಅನ್ನು ನಮಗ್ ಕಳಿಸಿದ್ರೆ ನಾವು ನಿಮಗ ನಮ್ಮ ಸರ್ವಿಸ್ ಅನ್ನ ಜಸ್ಟ್ 499 rupees ಇಂದ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಬಿಟ್ಟು ನಿಮ್ಗೆ ಏನಾದ್ರು ಕ್ವಶನ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ಅದಕ್ಕೆ ಆನ್ಸರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಅಥವಾ ನಿಮ್ಗೆ ಇನ್ನೂ ಬೇರೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಿತ್ತಂದ್ರೆ ಆ ಟಾಪಿಕ್ ಹೆಸರನ್ನು ಕಮೆಂಟ್ ಒಳಗೆ ಹಾಕ್ರಿ, ಅದ್ರ ತಕ್ಕಂತ ವಿಡಿಯೋ ಮಾಡುವ ಪ್ರಯತ್ನ ನಾವು ಮಾಡ್ತೀವಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮತ್ತು ಈ ವಿಡಿಯೋ ಮತ್ತೆ ಯಾರಿಗೆ ನೆಸಸರಿ ಅದ ಅಂತ ಅನಿಸ್ತಲ್ಲ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.